ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮಾತಾಡ್ತಾ ಇರೋದು ಡಿ.ಕೆ. ರಮೇಶ್. ಓಕೆ, ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಜಾತಿ ಮಾನ ಮರ್ಯಾದೆ ಅಂತ ಹೇಳಿ ಧಾರವಾಡದಲ್ಲಿ ಒಂದು ಕ್ರೂರ ಘಟನೆ ಆಗಿದೆ. ಇದು ನಿಜವಾಗ್ಲೂ ಹೇಳೋದಕ್ಕೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಕುವೆಂಪು ಅವರು ಒಂದು ಅದ್ಭುತವಾದ ಮಾತನ್ನ ಹೇಳಿದ್ದಾರೆ, ನೀನು ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ನಾವು ಮಾನವತೆಯನ್ನ ಮರೆತು ಜಾತಿವಾದಿಗಳನ್ನ ಆಗ್ತಾ ಇದ್ದೀವಿ. ನಾವು ದಿನನಿತ್ಯ ನಾವು ಏನು ಸಂದೇಶವನ್ನ ಕೊಡ್ತಾ ಇದ್ದೀವಿ, ನಿಜವಾಗ್ಲೂ ನಮ್ಮ ಸಮಾಜ ಯಾಕಡೆಗೆ ಹೋಗ್ತಾ ಇದೆ ಅನ್ನೋದು ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಎತ್ತ ತಂದೆ ಬೇರೆ ಜಾತಿಯ ಹುಡುಗನನ್ನು ಮದುವೆ ಆದ ಅಂತ ಒಂದೇ ಕಾರಣಕ್ಕೆ ಜಿದ್ದನ್ನ ಹಿಡ್ಕೊಂಡು ಕಾಯ್ದು ಅವ್ರ ಊರಿಗೆ ಬಂದಾಗ ಪ್ರೆಗ್ನೆಂಟ್ ಆಗಿರುವ ಮಗು ಇನ್ನೊಂದು ಜನ್ಮ ಕೊಡ್ತಾ ಇದೆ ಅಂತ ಸ್ವಂತ ಮಗಳನ್ನೇ ಕತ್ತರಿಸಿ ಸಾಯಿಸಿದ್ದಾರೆ ಅಂದರೆ ನಿಜವಾಗ್ಲೂ ಇದು ನಮ್ಮ ದೇಶ ಎಂಥ ಪರಂಪರೆ ದೇಶ. ನಿಜವಾಗ್ಲೂ ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ಆದರೆ ಇತ್ತೀಚಿನ ತುಂಬ ಕೆಲವೊಂದು ಘಟನೆಗಳು ಇವತ್ತು ಮಾರಕವಾಗಿ ಆಗ್ತಾ ಇದೆ. ಸೊ ಈ ಮಾರಕ ಏನಂದರೆ, ಯಾಕೆ ಹಿಂಗೆ ಮಾರಕತೆ ಆಗ್ತಾ ಇದೆ ಅಂದರೆ, ಬಹಳಷ್ಟು ಜನ ಜಾತಿವಾದಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಜಾತಿವಾದಿಗೆ ಹಾಗೆ ಕೊಡ್ಬಿಡಿ. ಜಾತಿ ಅನ್ನೋದು ಬಂದಿದ್ದು ಎಲ್ಲಿಂದ? ನಾವು ತಾನೇ ಮಾಡ್ಕೊಂಡಿರೋದು ಜಾತಿನ. ಬೇರೆ ಯಾರ ಮಾಡಿದ್ರಾ? ಮನುಷ್ಯ ತಾನೇ ಮಾಡಿದ್ದು ನೀನು ಈ ಜಾತಿ ಅಂತ. ಜಾತಿ ಅನ್ನೋದು ಎಲ್ಲಿದೆ? ನಾವು ಯಾವನ್ ಕೆಲಸ ಮಾಡ್ತೀವಿ ಅದೇ ನಮ್ಮ ಜಾತಿ. ಅವ್ನು ಮೇಲ್ ಜಾತಿ ಕೀಳ್ ಜಾತಿ ಏನೂ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಅಂದ್ರೆ ಒಬ್ಬನೇ. ಒಂದು ಮನುಷ್ಯರಲ್ಲಿ ಎರಡೇ, ಒಂದು ಗಂಡು ಒಂದು ಹೆಣ್ಣು. ಅದನ್ನ ನಾವು ಮಾಡ್ಕೊಂಡಿರೋದು. ನೀನು ಮೇಲ್ ಜಾತಿ ಇವ್ನು ಕೀಳ್ ಜಾತಿ ಅಂತ. ನಮ್ಮ ಕೈ ಕೂದ್ರು ರಕ್ತ ಬರೋದು, ಅವ್ರ ಕೈಲಿ ಕೂದ್ರು ರಕ್ತನೇ ಬರೋದು. ನಾವು ಸತ್ರ ತೊಗೊಂಡು ಮಣ್ಣಿಗೆ ಹಾಕೋದು, ಅವ್ರ ಸತ್ರ ತೊಗೊಂಡು ಮಣ್ಣಿಗೆ ಹಾಕೋದು. ಬೇರೆ ಎಲ್ಲರೂ ಹಾಕ್ತಾರಾ? ಇಲ್ಲ ತಾನೆ. ಒಂದು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಇದಕ್ಕೆ ನಮ್ಮ ಹಿರಿಯರು ಯಾರು ಮುಂಚೆ ಎಲ್ಲ ಸ್ವಾಮಿ ವಿವೇಕಾನಂದ ಅವರು ತುಂಬ ಜಾಗೃತಿಯನ್ನು ಮೂಡಿಸ್ತಾ ಇದ್ರು. ನಮ್ಮ ಬಸವಣ್ಣವರು ತುಂಬ ಜಾಗೃತಿಯನ್ನು ಮೂಡಿಸ್ತಾ ಇದ್ರು. ಅರಿವನ್ನ ಮೂಡಿಸ್ತಾ ಇದ್ರು. ಮೂಢನಂಬಿಕೆಯಿಂದ ಈಚೆ ಬನ್ನಿ. ಫಸ್ಟು ಮನುಷ್ಯನ ಬದುಕು ಏನು ಇರೋದು ಲೈಫ್ ಲಾಂಗಾ? ಆಡ್ಕೊಳ್ಳೋರು ಎಷ್ಟು ದಿನ ಆಡ್ಕೊಳ್ತಾರೆ? ಒಂದಿನ ಆಡ್ಕೊಳ್ತಾರೆ, 2 ದಿನ ಆಡ್ಕೊಳ್ತಾರೆ. ಯಾರು ಬಂದು ನಮ್ಮ ಮನೆಗೆ ಊಟ ಕೊಡೋದಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಅವ್ರು ಕೊಲೆ ಮಾಡಿ ಈಗ ಜೈಲ್ಗೆ ಹೋದ್ರು, ಯಾರು ನೋಡ್ಕೊಳ್ತಾರೆ? ಅದಕ್ಕಿನ್ನ ಕೀಳಾಗಿ ನಿಮ್ಮನ್ನ ನೋಡ್ತಾರಲ್ಲ. ಈಗ ನಿಮ್ಮ ಲೈಫೇ ಸ್ಕ್ರಾಪ್ ಆಯ್ತಲ್ಲ. ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾರಲ್ಲ. ಈಗ ಆಯ್ತು, ಮದುವೆಯಾಗಿ ಬೇರೆ ಮದುವೆಯಾಗಿ ಅವ್ರು ಸಂಸಾರ ಮಾಡಾರಲ್ಲ. ಹುಟ್ಸೋದಕ್ಕೆ ಮಾತ್ರ ನಮ್ಮ ಹತ್ರ ಅಧಿಕಾರ ಇದೆ, ಸಾಯಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಾಯಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಹುಟ್ಸೋದಕ್ಕೆ ಮಾತ್ರ ಅಧಿಕಾರ ಇದೆ. ಸಾಯಿಸೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಮೊದಲು ಜಾತಿಯಿಂದ ಈಚೆ ಬನ್ನಿ. ಮನುಷ್ಯನ ಒಂದೇ ಜಾತಿ, ಮನುಷ್ಯ ಜಾತಿ, ಮಾನವ ಜಾತಿ. ಏನಾದರೂ ಆಗು, ಮೊದಲು ನೀನು ಮಾನವನಾಗು ಅಂತ ಹೇಳಿದಾರಲ್ಲ. ಎಂತೆಂಥ ದೊಡ್ಡವರು ಹೇಳಿದ್ದಾರೆ. ನಾವು ಮಾನವರು ಎಲ್ಲಾಗ್ತಾ ಇದೀವಿ? ದಿನೇ 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 ದಿತ್ತ ಮುಗ್ರಗಳು ಆಗ್ತಾ ಇದೀವಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು. ಯಾರೀಗ ನಿಮ್ಮನ್ನ ಬಂದು ಬಿಡ್ಸ್ಕೊಬರ್ತಾರೆ? ಅವರು ಇವತ್ತು ಬಹಳಷ್ಟು ಜನ ರಾಜಕೀಯದವರು ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಬಹಳಷ್ಟು ಜನ ತಂದಿಡ್ತಾರೆ. ಅಂಥವ್ರಿಂದ ದೂರ ಇರಿ. ಬಸವಣ್ಣವ್ರನ್ನ ಫಾಲೋ ಮಾಡಿ, ಸ್ವಾಮಿ ವಿವೇಕಾನಂದವ್ರನ್ನ ಫಾಲೋ ಮಾಡಿ, ಈ ಥರ ಮಹಾನ್ ವ್ಯಕ್ತಿಗಳನ್ನ ಫಾಲೋ ಮಾಡಿ. ಅವಾಗ ಲೈಫಲ್ಲಿ ನೀವು ಮುಂದೆ ಬರ್ತೀರಾ. ದೇಶಕ್ಕೆ ಏನಾದ್ರು ಕೊಡುಗೆ ಕೊಡ್ತೀರಾ. ಅವನೇನೋ ಅಂದ, ಇವನೇನೋ ಆಡ್ಕೊಂಡ. ಇವತ್ತು ನೋಡಿ ಎಂಥ ಮೆಸೇಜ್, ಕೆಟ್ಟ ಮೆಸೇಜ್ ಹೋಗ್ತದೆ. ಎತ್ತು ತಂದೆನೇ ಮಗಳನ್ನ ಕಡ್ದಂದ್ರೆ ಇದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳಲ್ವಾ? ನಿಮ್ಮ ಥರನೇ ಆದರ್ಶ ತೆಗೆದುಕೊಂಡು ಇನ್ನೊಂದು 20 ಜನ ಕಡ್ದಾಕಿದ್ರೆ ಅದು ಮಾರಕ್ಕಾಗಲ್ವಾ? ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಸುಧಾ ಮಾನವರಾಗಿ, ಮನುಷ್ಯತ್ವಕ್ಕೆ ಬೆಲೆ ಕೊಡಿ. ಜಾತಿ ಅನ್ನೋದನ್ನ ನಾವೇ ಮಾಡ್ಕೊಂಡಿದ್ದು, ಯಾರೂ ಮಾಡಿದ್ದಲ್ಲ. ಅವ್ರು ಆಡ್ಕೋತಾರೆ, ಯಾರು ಆಡ್ಕೊಳ್ಳೋರು ಬಂದು ನಿಮ್ಗೆ ಯಾರು ಊಟ ಕೊಡೋದಿಲ್ಲ.
ಮೊದಲು ಮನುಷ್ಯನಾಗಿ ಪ್ರೀತಿಸೋದನ್ನ ಕಲೀರಿ. ಓಕೆ, ಮೂಢನಂಬಿಕೆಯಲ್ಲಿ ಬೇಡ. ಓಕೆ, ಏನಾದರೂ ಆಗಿ ಮೊದಲು ನೀವು ಮಾನವರಾಗಿ ಅಂತ ಕುವೆಂಪು ಅವರು ಹೇಳಿದ್ದಾರೆ. ವಿಶ್ವ ಮಾನವರಾಗಿ. ನಾನು ಯಾವಾಗಲೂ ಕೇಳ್ಕೊಳ್ಳೋ ದೇವರಾದ್ರೆ ನಾನು ಚೆನ್ನಾಗಿರ್ಬೇಕು, ನನ್ನ ಮನೆಯವ್ರು ಚೆನ್ನಾಗಿರ್ಬೇಕು, ಓಕೆ, ನಮ್ಮ ಊರು ಚೆನ್ನಾಗಿರ್ಬೇಕು, ನಮ್ಮ ರಾಜ್ಯ ಚೆನ್ನಾಗಿರ್ಬೇಕಲ್ಲ, ಇಡೀ ಪ್ರಪಂಚ ಚೆನ್ನಾಗಿರ್ಬೇಕು. ಪ್ರಪಂಚ ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಸಾಧ್ಯ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವುದೋ ದೇಶದವರು ಬಿದ್ದಾದ್ರೆ ಆ ದೇಶದಿಂದ ನಮ್ಗೇನೋ ಇಂಪೋರ್ಟ್ ಆಗುತ್ತಾ ಇರ್ತದೆ. ಓಕೆ, ನಮ್ಗೆ ತೊಂದರೆ ಆಗುತ್ತೆ, ನಮಗೆ ಜಾಸ್ತಿ ಆಗುತ್ತೆ. ಯುಕ್ರೇನ್ನಲ್ಲಿ ಓಕೆ ಹೈಯೆಸ್ಟ್ ಗೋಧಿ ಬೆಳೀತಾ ಇದ್ರು. ಆ ದೇಶದಿಂದ ಅದು ಗೋಧಿ ಬರ್ತಾ ಇತ್ತು. ಅಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು. ಈಗ ಗೋಧಿ ಬರೋದು ನಿಂತೋಯ್ತು. ಹೀಗೆ ಸೊ ಇದೇನಾಗ್ತದೆ, ಒಂದು ಎಲ್ಲ ದೇಶಕ್ಕೂ ಕನೆಕ್ಟ್ ಆಗಿದೆ. ಎಲ್ಲ ದೇಶ ಚೆನ್ನಾಗಿದೆ, ನಾವು ಚೆನ್ನಾಗಿ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ. ಆಮೇಲೆ ದೊಡ್ಡ ದೊಡ್ಡ ತಿಳಿದವರು, ಗುರು ಹಿರಿಯರು, ಓಕೆನಾ, ಒಂದು ಸ್ವಲ್ಪ ಜಾಗೃತಿಯನ್ನು ಮೂಡಿಸಿ. ಓಕೆ, ಭಾಳಷ್ಟು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಕಾರ್ಪೊರೇಟ್ ಲೆವೆಲಲ್ಲಿ ಆಗಿಬಿಟ್ಟಿದ್ದಾರೆ. ಬೇಡ, ಓಕೆನಾ. ಸೊ ಇವತ್ತು ನೀವಿರೋಂಥದ್ದು ಓಕೆ ಅರಿವನ್ನು ಮೂಡಿಸೋದಕ್ಕೆ ಎಷ್ಟೋ ಜನಕ್ಕೆ ಜ್ಞಾನ ಇಲ್ಲ. ಓದಿರೋರು ಇರ್ತಾರೆ, ಓದಿಲ್ಲರು ಇರ್ತಾರೆ. ಅಂಥವ್ರಿಗೆ ನೀವು ಜ್ಞಾನವನ್ನು ಮೂಡಿಸ್ಬೇಕು, ಯಾವ ಥರ ಬದುಕೋದನ್ನೋದನ್ನು ಹೇಳ್ಕೊಡ್ಬೇಕಂತ ನನ್ನ ಸಣ್ಣದೊಂದು ಮನವಿ. ಓಕೆ, ಇಷ್ಟನ್ನೇ ಹೇಳ್ತಾ ಸೊ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಓಕೆ, ಸಪೋರ್ಟ್ ಮಾಡಿ. ಸೊ ಒಳ್ಳೊಳ್ಳೆ ವಿಷಯಗಳನ್ನ ಸೊ ಹೇಳ್ತಾ ಹೋಗ್ತೀನಿ. ನಾನು ಕಲ್ತಿರೋದನ್ನು, ನಾನು ತಿಳ್ಕೊಂಡಿರೋದನ್ನು, ಓಕೆ, ನನಗೇನು ಗೊತ್ತಿದೆ ಅಷ್ಟನ್ನು ನಾನು ಹೇಳ್ತಾ ಹೋಗ್ತೀನಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.